ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ರೈಲ್ವೆ ಇಲಾಖೆಯಲ್ಲಿ ಕರೆದಿರುವಂತಹ RRB ಗ್ರೂಪ್ ಡಿ ಹುದ್ದೆಗಳಿಗೆ ಸ್ವತಃ ನೀವೇ ನಿಮ್ಮ ಫೋನ್ನಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು, ಅದು ಕೂಡ ಯಾವುದೇ ಮಿಸ್ಟೇಕ್ ಇಲ್ಲದೆ ಸ್ಟೆಪ್ ಬೈ ಸ್ಟೆಪ್ ಅರ್ಜಿ ಸಲ್ಲಿಸಿ ಸಬ್ಮಿಟ್ ಮಾಡಿ PDF ನ ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ. ಇನ್ನೊಂದೇನಂತ ಅಂದರೆ, ಎಷ್ಟೋ ಜನ ನೀವು ಅಪ್ಲಿಕೇಶನ್ ಹಾಕುವಾಗ ತುಂಬ ಮಿಸ್ಟೇಕ್ಗಳನ್ನ ಮಾಡ್ತೀರಾ. ಆ ಮಿಸ್ಟೇಕ್ ಯಾವುದೋ ಆಗಬಾರ್ದು ಅಂತಂದ್ರೆ ನಾನು ವಿಡಿಯೋನ ನೋಡಿ ನಾನು ಪರ್ಫೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ. ಎಸ್ ಫ್ರೆಂಡ್ಸ್, RRB ಗ್ರೂಪ್ ಡಿ ಹುದ್ದೆಗಳನ್ನ 21,000ಕ್ಕೂ ಅಧಿಕ ಹುದ್ದೆಗಳನ್ನ ಕರೆದಿದ್ದಾರೆ. ಪುರುಷರು ಮತ್ತು ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಮತ್ತು ಇದು ಎಕ್ಸಾಮ್ ಬಂದ್ಬಿಟ್ಟು ಕನ್ನಡದಲ್ಲಿರುತ್ತೆ. ಜಸ್ಟ್ 10th ಪಾಸ್ ಆಗಿದ್ರೆ ಸಾಕು, SSLC ಪಾಸ್ ಆಗಿದ್ರೆ ಸಾಕು, ನಿಮಗೆ ಕನ್ನಡ ಬಂದರೆ ಸಾಕು, ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇದರ ಬಗ್ಗೆ ನಾನು ತುಂಬಾ ವಿಸ್ತಾರವಾಗಿ ಸರಳವಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಿದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ನಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅರ್ಜಿಯನ್ನು ಹಾಕ್ಲಿಕ್ಕೆ ಅಂತಾನು ಹೇಳ್ಬಿಡ್ತೀನಿ. SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಲಿಂಕ್ ಇರೋದಕ್ಕೆ ಒಂದು OTP ಬರುತ್ತೆ, ಆ ಫೋನ್ ಬೇಕಾಗಿರುತ್ತೆ, ಇಮೇಲ್ ID ಬೇಕಾಗಿರುತ್ತೆ. ಇನ್ನೊಂದೇನಂತಂದ್ರೆ ಇಂಪಾರ್ಟೆಂಟ್, OBC ದವ್ರಿಗೆ OBC ಸರ್ಟಿಫಿಕೇಟ್ ಬೇಕಾಗಿರುತ್ತೆ, SC ST ದವ್ರಿಗೆ ಕಾಸ್ಟ್ ಇನ್ಕಮ್ ಬೇಕಾಗಿರುತ್ತೆ. ಸೊ ಎಷ್ಟೋ ಜನ ಅಂತೀರಾ, ಸರ್ OBC ಸರ್ಟಿಫಿಕೇಟ್ ಇರಲ್ಲ, ನಾವು ಕಾಸ್ಟ್ ಇನ್ಕಮ್ ಹಾಕ್ಬೋದು OBC ದವ್ರಂತ. ಇಲ್ಲ, ಇದು 100% ರಿಜೆಕ್ಟ್ ಆಗುತ್ತೆ. ರಿಜೆಕ್ಟ್ ಅಂದ್ರೆ ಎಕ್ಸಾಮ್ ಬರೀತೀರಾ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ರಿಜೆಕ್ಟ್ ಆಗಿ ಹೊರಗೆ ಬರ್ತೀರಾ. ಸೊ OBC ಸರ್ಟಿಫಿಕೇಟ್ ಖಂಡಿತವಾಗಿ ಬೇಕಾಗಿರುತ್ತೆ. ಸೊ OBC ಸರ್ಟಿಫಿಕೇಟ್ ಯಾವ ರೀತಿ ಪಡ್ಕೊಳ್ಬೇಕು ನೀವೇ ಸ್ವತಃ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಇಲ್ಲ ಅಂತಂದ್ರೆ ವಿಡಿಯೋ ಎಂಡಲ್ಲೂ ಕೂಡ ವಿಡಿಯೋನ ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಮಾಡಿದ್ರೆ, ಅಂದ್ರೆ ನಾನು ಆಲ್ರೆಡಿ OBC ಸರ್ಟಿಫಿಕೇಟ್ ಅಂತ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಇರುತ್ತೆ. ಆ ರೀತಿ ನೀವು ಆ ವಿಡಿಯೋನ ನೋಡಿ ಅರ್ಜಿಯನ್ನು ಹಾಕಿ ನೀವು ಸರ್ಟಿಫಿಕೇಟ್ನ ಪಡ್ಕೊಳ್ಬೋದು. ಇಲ್ಲ ಅಂತ ಅಂದ್ರೆ ನೀವು ಡೈರೆಕ್ಟ್ ತಹಶೀಲ್ದಾರ್ ಆಫೀಸ್ಗೂ ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಸಾಕು, ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸೊ OBC ಬಗ್ಗೆ, ಕಾಸ್ಟ್ ಇನ್ಕಮ್ ಬಗ್ಗೆ ಪ್ರತಿಯೊಂದನ್ನು ಕೂಡ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ. ಆಮೇಲೆ ಇನ್ನೊಂದೇನಂತ ಅಂದ್ರೆ, ಯಾರು ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಗೌರ್ಮೆಂಟ್ ಜಾಬು, ಪ್ರೈವೇಟ್ ಜಾಬು ಮತ್ತು ಸ್ಕಾಲರ್ಶಿಪ್ ಪ್ರತಿಯೊಂದು ಅಪ್ಡೇಟ್ ಕೊಡೋದಲ್ಲದೆ ಯಾವ ರೀತಿ ಅಪ್ಲಿಕೇಶನ್ ಆಗಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತೀನಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಜಾಯ್ನ್ ಆಗ್ಬೋದು. ಅಲ್ಲೂ ಕೂಡ ನಿಮಗೆ ಅಂದರೆ ಏನಾದ್ರು ಗೊತ್ತಾಗಲಿಲ್ಲ ಅಂದರೆ ನನ್ನ ನಂಬರ್ ಸಿಗುತ್ತೆ, ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಕೂಡ ತಿಳ್ಕೊಳ್ಬೋದು ಅಂತ ಹೇಳ್ತಾ, ಇನ್ನೇನು ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಸಿಂಪಲ್ ಆಗಿ ಏನಿಲ್ಲ, ನಿಮ್ಮ ಫೋನು, ಲ್ಯಾಪ್ಟಾಪ್, ಸಿಸ್ಟಮ್ನಲ್ಲಿ ಯಾವುದರಲ್ಲಾದರೂ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು RRB ಬೆಂಗಳೂರು ಅಂತ ಸರ್ಚ್ ಮಾಡಿ. ನಿಮಗೆ ಡೈರೆಕ್ಟ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ RRB ಬೆಂಗಳೂರು ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸರ್ಚ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ RRB ಬೆಂಗಳೂರು ಅಂತ ಫಸ್ಟಿಗೆ ಕಾಣಿಸುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಫಸ್ಟ್ ಕಾಲಮ್ನಲ್ಲೇ ಕ್ಲಿಕ್ ದೇರ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಡೈರೆಕ್ಟ್ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ಕ್ಲೋಸ್ ಬಟನ್ ಇದೆ, ಕ್ಲೋಸ್ ಕೊಟ್ಕೊಳ್ಳಿ. ಈ ರೀತಿ ನೋಡಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಹೋಮ್ ಪೇಜ್ ಓಪನ್ ಆಗ್ತಿರೋದು ನೋಡ್ಬೋದು. ಸೊ ನಾವು ಫಸ್ಟ್ ಲಾಗಿನ್ ಆಗೋಕ್ಕಿಂತ ಮುಂಚೆ ನಮ್ಮ ಹತ್ರ ಲಾಗಿನ್ ಆಗಲಿಕ್ಕೆ ಒಂದು ಅಕೌಂಟ್ ಇರಬೇಕಾಗಿರುತ್ತೆ, ಅಂದರೆ ID ಪಾಸ್ವರ್ಡ್ ಇರಬೇಕಾಗಿರುತ್ತೆ. ಸೊ ID ಪಾಸ್ವರ್ಡ್ ಬೇಕಂತ ಅಂದರೆ ನಾವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ಫಸ್ಟ್ ಟೈಮ್ ಅಪ್ಲಿಕೇಶನ್ ಆಗ್ತಿರೋರು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಅದಕ್ಕೆ ಕ್ರಿಯೇಟ್ ಆ್ಯನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ರಿಯೇಟ್ ಆ್ಯಂಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಇದನ್ನು ಇಲ್ಲಿ ಕ್ಲೋಸ್ ಮಾಡೋಣ. ಕ್ಲೋಸ್ ಕೊಟ್ಕೊಂಡ ತಕ್ಷಣ ನೋಡಿ ಇಲ್ಲಿ ಕಂಟ್ರಿ ನೇಮ್ ಕೇಳುತ್ತೆ. ಸೊ ನಮ್ಮ ಕಂಟ್ರಿ ನೇಮ್ ಬಂದುಬಿಟ್ಟು ಇಂಡಿಯಾ ಅಲ್ವಾ. ಸೊ ನಾವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ, ನಮ್ಮ ದೇಶ ಇಂಡಿಯಾ. ಸೊ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿ ಫುಲ್ ನೇಮ್ ಕೇಳುತ್ತೆ. ಫುಲ್ ನೇಮ್ ಬಂದುಬಿಟ್ಟು ನಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇದೆ ಅಲ್ವಾ, ಅದೇ ರೀತಿ ಟೈಪ್ ಮಾಡ್ಕೊಳ್ಳಿ. ಸೊ ಆಧಾರ್ ಕಾರ್ಡಲ್ಲಿ ಇರೋ ರೀತಿ ಅಲ್ಲ, SSLC ಮಾರ್ಕ್ಸ್ ಕಾರ್ಡಲ್ಲಿ ಇರೋ ರೀತಿ ನಮ್ಮ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ. ಮತ್ತು ರೀಟೈಪ್ ಫುಲ್ ನೇಮ್ ಅಂತ ಕೇಳುತ್ತೆ. ಇನ್ನೊಂದು ಸಲ ನಮ್ಮ ಹೆಸರನ್ನ ಅಲ್ಲಿ ಏನು ಟೈಪ್ ಮಾಡ್ಕೊಂಡಿದ್ದೀರಲ್ಲ ಅದೇ ರೀತಿ ಇನ್ನೊಂದು ಸಲ ಮುಂದ್ಗಡೆ ಟೈಪ್ ಮಾಡ್ಕೊಳ್ಳಿ, ರೀಟೈಪ್ ಫುಲ್ ನೇಮ್ ಇದ್ದಲ್ಲಿ. ಆಮೇಲೆ ಏನಿಲ್ಲ, ಕೆಳಗಡೆ ನೋ ಅಂತ ಕೊಡಿ. ಎಸ್ ಆ್ಯಂಡ್ ನೋ ಅಂತ ಇರುತ್ತೆ, ನೇಮ್ದು ಯು ಹ್ಯಾವ್ ಚೇಂಜ್ಡ್ ನೇಮ್ ಅಂತ. ಸೊ ನೋ ಅಂತ ಕೊಡಿ. ಆಮೇಲೆ ಡೇಟ್ ಆಫ್ ಬರ್ತ್ ಕೇಳುತ್ತೆ ಕೆಳಗಡೆ. ಸೊ ಡೇಟ್ ಆಫ್ ಬರ್ತ್ ಬಂದುಬಿಟ್ಟು ನಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಏನು ಡೇಟ್ ಆಫ್ ಬರ್ತ್ ಇದೆಯಲ್ಲ ಅದನ್ನೇ ಕೊಡಬೇಕಾಗಿರುತ್ತೆ. SSLC ಮಾರ್ಕ್ಸ್ ಕಾರ್ಡಲ್ಲಿ ಇರೋ ರೀತಿ ಇಲ್ಲಿ ಡೇಟ್ ಆಫ್ ಬರ್ತ್ನ ನಾವು ಕೊಡಬೇಕಾಗಿರುತ್ತೆ. ಸೊ ಅದೇ ಡೇಟ್ ಆಫ್ ಬರ್ತ್ನ ಹಾಕಿ ಇಲ್ಲಿ ನೋಡಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳೋದಾಗಿರುತ್ತೆ. ಸೊ ಇದನ್ನು ಆಧಾರ್ ಕಾರ್ಡಲ್ಲಿ ಇರೋ ರೀತಿ ಅಲ್ಲ, SSLC ಮಾರ್ಕ್ಸ್ ಕಾರ್ಡಲ್ಲಿ ಇರೋ ರೀತಿ. ಆಮೇಲೆ ಇನ್ನೊಂದು ಸಲ ರೀಟೈಪ್ ಕೇಳುತ್ತೆ. ಸೊ ಇದನ್ನು ಕೂಡ ಜಸ್ಟ್ ನೀವು ಡೇಟ್ ಆಫ್ ಬರ್ತ್ನ ಅಂಕೆಗಳನ್ನ ಅಂದರೆ ಸಂಖ್ಯೆಗಳನ್ನ ಅಷ್ಟೇ ಟೈಪ್ ಮಾಡ್ಕೊಳ್ಳಿ, ಮಿಡ್ಲ್ ಬಾರ್ಗಿರ್ ಏನೋ ಹಾಕಬೇಡಿ, ಜಸ್ಟ್ ಟೈಪ್ ಮಾಡ್ತಾ ಹೋಗಿ ತನ್ನಿಂತಾನೇ ಎಲ್ಲ ತೊಗೊಳತ್ತೆ. ಓಕೆನಾ. ಸೊ ಇದರದ್ದು ಅರ್ಥ ಆಯ್ತು ಅಂದ್ಕೊಳ್ತೀನಿ. ಆಮೇಲೆ ಕೆಳಗಡೆ ಬಂದುಬಿಟ್ಟು
ಸೆಲೆಕ್ಟ್ ಯುವರ್ ಜೆಂಡರ್ ಅಂದರೆ ಮೇಲೋ ಫಿಮೇಲೋ ಏನೋ ಅಂತ ಇರುತ್ತೆ. ಸೊ ನಿಮ್ದು ಯಾವ ಜೆಂಡರ್ಸು ನೀವು ಅಪ್ಲಿಕೇಶನ್ ಹಾಕ್ತಿರೋರು ಯಾರು ಅದನ್ನು ನೀವು ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಅದೇ ರೀತಿ ರೀಜೆಂಡರ್ ಸೆಲೆಕ್ಟ್ ಕೇಳುತ್ತೆ, ಇನ್ನೊಂದ್ಸಲ ಜೆಂಡರ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಅದರಲ್ಲಿ. ಆಮೇಲೆ ಫಾದರ್ ನೇಮ್ ಕೇಳುತ್ತೆ. ಸೊ ಇದು SSLC ಮಾರ್ಕ್ಸ್ಗಳಲ್ಲಿ ಯಾವ ರೀತಿ ಇದೆ ಅಲ್ವಾ, ಸೊ ಅದೇ ರೀತಿ ಫಾದರ್ ನೇಮ್ನ ಹಾಕಬೇಕಾಗಿರುತ್ತೆ. ಓಕೆನಾ. ಆಮೇಲೆ ಇನ್ನೊಂದ್ಸಲ ಅದೇ ರೀತಿ ರೀಟೈಪ್ ಫಾದರ್ ನೇಮ್ನ ಟೈಪ್ ಮಾಡ್ಕೊಳ್ಬೇಕಾಗಿರುತ್ತೆ. ಆಮೇಲೆ ಮದರ್ ನೇಮ್ ಕೇಳುತ್ತೆ. ಸೊ ಇದು ಕೂಡ SSLC ಮಾರ್ಕ್ಸ್ಗಳು ಯಾವ ರೀತಿ ಇದೆ ಅದೇ ರೀತಿ ಮದರ್ ನೇಮ್ನ ಹಾಕೊಳ್ಬೇಕಾಗಿರುತ್ತೆ. ಓಕೆನಾ. ಆಮೇಲೆ ಇನ್ನೊಂದ್ಸಲ ರೀಟೈಪ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆ ಇಮೇಲ್ ಅಡ್ರೆಸ್ ಕೇಳುತ್ತೆ, ಅಂದರೆ ನಿಮ್ಮ ಇಮೇಲ್ ಐ ಡಿನ ಚಾಲ್ತಿಯಲ್ಲಿರೋ ಇಮೇಲ್ ಐ ಡಿನ ಹಾಕಬೇಕಾಗಿರುತ್ತೆ. ಇಮೇಲ್ ಐ ಡಿನ ಹಾಕಿ ಇಲ್ಲಿ ಜನ್ರೇಟ್ ಇಮೇಲ್ OTP ಅಂತ ಕೊಟ್ಟರೆ ಇಮೇಲ್ಗೆ ಒಂದು OTP ಬರುತ್ತೆ, 6 ನಂಬರ್ OTP. ಸೊ 6 ನಂಬರ್ OTPನ ಎಲ್ಲ ಹಾಕಿದ ತಕ್ಷಣ ಆಟೋಮೆಟಿಕ್ಲಿ ವೆರಿಫೈ ಆಗುತ್ತೆ. ಆಮೇಲೆ ಕೆಳಗಡೆ ಫೋನ್ ನಂಬರು ಕೂಡ ಚಾಲ್ತಿಯಲ್ಲಿರೋ ಫೋನ್ ನಂಬರ್ನ ಹಾಕಿಬಿಟ್ಟು ಜನ್ರೇಟ್ ಮೊಬೈಲ್ OTP ಅಂತ ಕೊಟ್ಟರೆ ಸಾಕು, ಫೋನಿಗೆ ಒಂದು 6 ನಂಬರ್ OTP ಬರುತ್ತೆ. ಸೊ OTPನ ಹಾಕಿದ್ರೆ ಆಟೋಮೆಟಿಕ್ಲಿ ವೆರಿಫೈ ಆಗುತ್ತೆ. ಓಕೆನಾ. ಸೊ ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ. ಆಮೇಲೆ ಕೆಳಗಡೆ ಬಂದುಬಿಟ್ರೆ ನಾವು ಇಲ್ಲಿ ನೋಡಿ 3 ಆಪ್ಷನ್ಸ್ ಕಾಣಿಸ್ತಿದೆ. ಅದರಲ್ಲಿ ಮಿಡಲ್ ಒನ್ ಆಪ್ಷನ್ ವೆರಿಫಿಕೇಶನ್ ಥ್ರೂ ಆಧಾರ್ ಕಾರ್ಡ್ ಅಂದರೆ ಮಿಡಲ್ ಆಪ್ಷನ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ ಈ ರೀತಿ ಕೆಳಗಡೆ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನಾವು ಆಧಾರ್ ಕಾರ್ಡ್ 12 ನಂಬರ್ ಇರೋ ಆಧಾರ್ ಕಾರ್ಡ್ 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕ್ಕೊಳ್ಳೋಣ. ಹಾಕೊಂಡ್ಬಿಟ್ಟು ಗೆಟ್ ಆಧಾರ್ OTP ಅಂತ ಕೊಡಬೇಕಾಗಿರುತ್ತೆ. ಕೊಟ್ಟ ತಕ್ಷಣ ಆಧಾರ್ ನಂಬರ್ಗೆ OTP ಬರುತ್ತೆ, ಆ OTPನ ಇಲ್ಲಿ ಹಾಕೋಣ. ಹಾಕಿ ಮುಂದ್ಗಡೆ ವೆರಿಫೈ ಅನ್ನೋ ಬಟನ್ ಇದೆ, ಸೊ ವೆರಿಫೈ ಮಾಡಬೇಕಾಗಿರುತ್ತೆ. ಸೊ ಆಧಾರ್ OTPನ ಹಾಕಿ ಇಲ್ಲಿ ವೆರಿಫೈ ಕೊಟ್ಟರೆ ವೆರಿಫೈ ಆಗುತ್ತೆ. ಆಮೇಲೆ ಏನಿಲ್ಲ ಕೆಳಗಡೆ ಚೆಕ್ ಬಾಕ್ಸ್ ಸಿಂಪಲಾಗಿ ಸ್ಕ್ರೋಲ್ ಮಾಡೋಣ. ಚೆಕ್ ಬಾಕ್ಸ್ ಕಾಣುತ್ತೆ, ಈ ಚೆಕ್ ಬಾಕ್ಸ್ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡೋಣ. ಇಲ್ಲಿ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋದು ಕೇಳುತ್ತೆ. ಸೊ ಪಾಸ್ವರ್ಡ್ ಬಂದುಬಿಟ್ಟು ನಮ್ಗೆ ನೆನಪಿರುವಂಥ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಬೇಕಾಗಿರುತ್ತೆ. ನಿಮ್ಮ ಹೆಸರು @123 ಇಲ್ಲಾಂದರೆ ನಿಮ್ಗೆ ಏನು ಬೇಕು ಆ ರೀತಿ @123 ಹಾಕಿ ಈ ರೀತಿ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ನೆನಪಿರಬೇಕು. ಕನ್ಫರ್ಮ್ ಪಾಸ್ವರ್ಡಲ್ಲೂ ಕೂಡ ಸೇಮ್ ಅದೇ ರೀತಿ ಸೆಟ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆ ಕ್ಯಾಪ್ಚಾ ಅಂತ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ರೌಂಡ್ ಹೊಡೆದು ರೈಟ್ ಬರುತ್ತೆ. ಆಮೇಲೆ ಕೆಳಗಡೆ ಪ್ರಿವ್ಯೂ ಆ್ಯಂಡ್ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೀವೇನು ಫಿಲಪ್ ಮಾಡಿದ್ದೀರಲ್ವ ಇವಾಗ ಇದೆಲ್ಲ ನಿಮಗೆ ಶೋ ಆಗುತ್ತೆ. ಸೊ ಸರಿಯಾಗಿದೆ ಅಲ್ಲಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ತಂದೆ ಹೆಸರು, ತಾಯಿ ಹೆಸರು ಎಲ್ಲ ಸರಿಯಾಗಿದೆಯಲ್ಲ ನೋಡಿಕೊಂಡು ಸಬ್ಮಿಟ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸೊ ಏನಾದರೂ ರಾಂಗ್ ಇದ್ದರೆ ಅಲ್ಲೇ ಎಡಿಟ್ ಇರುತ್ತೆ, ಎಡಿಟ್ ಕೊಡಿ. ಎಲ್ಲ ಸರಿ ಇದ್ದರೆ ನೀವು ಏನಿಲ್ಲ ಸಿಂಪಲ್ಲಾಗಿ ಸಬ್ಮಿಟ್ ಕೊಟ್ಬಿಟ್ರೆ ನಿಮ್ಮ ಅಕೌಂಟ್ ಕ್ರಿಯೇಟ್. ಇವಾಗ ನಾವು ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಲಾಗಿನ್ ಆಗಬೇಕು. ಸೊ ಲಾಗಿನ್ ಆಗಿ ಅಪ್ಲಿಕೇಶನ್ನ ಫಿಲಪ್ ಮಾಡಬೇಕಲ್ವಾ. ಸೊ ಇವಾಗ ನಾವು ಏನು ಮಾಡಬೇಕು, ಮತ್ತೆ ಅಕೌಂಟ್ ಕ್ರಿಯೇಟ್ ಮಾಡಾದ್ಮೇಲೆ ಮತ್ತೆ ಸೇಮ್ ಹೋಮ್ ಪೇಜಿಗೆ ಹೋಗಬೇಕು. ಹೋಮ್ ಪೇಜಿಗೆ ಹೋದ್ಮೇಲೆ ಇವಾಗ ಅಕೌಂಟ್ ಕ್ರಿಯೇಟ್ ಆಗಿದೆ ಅಲ್ವಾ, ಅದಕ್ಕೆ ಇವಾಗ ನಾವು ಏನು ಮಾಡಬೇಕು, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಬೇಕು. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇವಾಗ ಲಾಗಿನ್ ಪೇಜ್ ಯಾವ ರೀತಿ ಓಪನ್ ಆಗುತ್ತೆ ಅಂತ ಕಾಣಿಸ್ತೀನಿ. ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೋಡಿ. ಸೊ ಇದರಲ್ಲಿ ನಾವು ಸೆಕೆಂಡ್ ಆಪ್ಷನ್ ಲಾಗಿನ್ ವಿತ್ RRB ಅಕೌಂಟ್ ಕ್ರೆಡಿಟ್ನಲ್ಲಿ ನೀಲಿ ಕಲರಲ್ಲಿ ಕಾಣಿಸ್ತಿದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಫಸ್ಟಿಗೆ ಮೊಬೈಲ್ ನಂಬರ್ ಕೇಳುತ್ತೆ. ಸೊ ಮೊಬೈಲ್ ನಂಬರ್ ಇವಾಗ ನಾವು ರಿಜಿಸ್ಟ್ರೇಷನ್ ಏನು ಮಾಡಿದ್ವಲ್ಲ ಅದೇ ಮೊಬೈಲ್ ನಂಬರ್ನ ಹಾಕಬೇಕಾಗಿರುತ್ತೆ. ಸೊ ಪಾಸ್ವರ್ಡ್ ಬಂದುಬಿಟ್ಟು ರಿಜಿಸ್ಟ್ರೇಷನ್ ನಾನು ಪಾಸ್ವರ್ಡ್ ನೆನ್ಪಿಟ್ಕೊಳ್ಬೇಕಂದಲ್ವ, ಸೊ ಅದೇ ಪಾಸ್ವರ್ಡ್ನ ಹಾಕಿ. ಅಕಸ್ಮಾತ್ ಏನಾದ್ರು ಪಾಸ್ವರ್ಡು ಕೂಡ ಅದು ಮರೆತರೆ ಕೆಳಗಡೆ ಫಾರ್ಗೆಟ್ ಪಾಸ್ವರ್ಡ್ ಇದೆ ಅದನ್ನು ಕೊಡಿ. ಇಮೇಲ್ಗೆ ಪಾಸ್ವರ್ಡ್ ಕಳಿಸ್ತಾರೆ ಅವರು. ಸೊ ID ಪಾಸ್ವರ್ಡ್ ಹಾಕಾದ್ಮೇಲೆ ಐ ಆಮ್ ನಾಟ್ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಆಗುತ್ತೆ. ಆಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಆಟೋಮೆಟಿಕ್ಲಿ ಇವಾಗ ಈ ರೀತಿ ನಮಗೆ ಕಾಣಿಸುತ್ತೆ ನೋಡಿ. ಈ ರೀತಿ ಕಾಣಿಸಿದ ತಕ್ಷಣ ಇಲ್ಲಿ ಸೆಂಡ್ ಇಮೇಲ್ OTP, ಸೆಂಡ್ ಫೋನ್ OTP ಅಂತ ಕಾಣಿಸುತ್ತೆ. ಸೊ ನಿಮ್ಗೆ ಯಾವ್ದು ಈಸಿಯಾಗಿರುತ್ತೆ ಅದನ್ನು ಕೊಡಿ. ನಾನು ಸೆಂಡ್ ಮೊಬೈಲ್ OTP ಕೊಡ್ತೀನಿ. ಸೊ ಫೋನಿಗೆ OTP ಬರುತ್ತೆ. ಸೊ ರಿಜಿಸ್ಟರ್ ಆಗಿರೋ ಫೋನಿಗೆ OTP ಬರುತ್ತೆ, 6 ನಂಬರ್ OTP ಇರುತ್ತೆ. ಸೊ 6 ನಂಬರ್ನ ಹಾಕಿಬಿಟ್ಟು ನಾನು ಇವಾಗ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ 6 ನಂಬರ್ನ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಓಪನ್ ಆಗುತ್ತೆ. ಸೊ ಏನಿಲ್ಲ ನಾವು ಸಿಂಪಲಾಗಿ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಕಾಣಿಸ್ತಿದೆ ಗೊತ್ತಾ ನಮಗೆ. ಸೊ ಈ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಮ್ಮ ಪರ್ಸ್ನಲ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲೇನಿಲ್ಲ ಓಪನಿಂಗ್ ಡೇಟು, ಕ್ಲೋಸ್ ಡೇಟು ಇವೆಲ್ಲ ಕಾಣಿಸುತ್ತೆ ನೋಡಿ. ಓಪನಿಂಗ್ ಡೇಟು, ಕ್ಲೋಸ್ ಡೇಟ್ ಕಾಣಿಸುತ್ತೆ. ಆಮೇಲೆ ಅದ್ರ ಕೆಳಗಡೆ ಸೆಲೆಕ್ಟ್ RRB ವಿಚ್ ಯುವರ್ ಸಿಟಿ ಅಂತ ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬೆಂಗಳೂರು ಅಂತ ಕಾಣಿಸುತ್ತೆ. ಸೊ ಬೆಂಗಳೂರು ಮೇಲೆ ಕ್ಲಿಕ್ ಮಾಡಿ. 3ನೇ ಆಪ್ಷನ್ ಬೆಂಗಳೂರು ಇದೆ, ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ 2 ಚೆಕ್ ಬಾಕ್ಸ್ ಮೇಲೆ ಇದ್ರ 2 ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೋಡಿ ಈ ರೀತಿ ನಿಮಗೆ ಮೆಸೇಜ್ ಈ ರೀತಿ ಬರುತ್ತೆ. ಇದನ್ನು ಕ್ಲೋಸ್ ಮಾಡಿ. ನೀವು ರಿಜಿಸ್ಟ್ರೇಷನ್ ಮಾಡಿರೋ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್ ಎಲ್ಲ ಫಿಲಪ್ ಆಗಿರುತ್ತೆ ಆಟೋಮೆಟಿಕ್ಲಿ. ನೀವೇನು ಫಿಲಪ್ ಮಾಡೋದಾಗಿರಲ್ಲ. ಸೊ ನಿಮ್ಮ ಇಮೇಲ್ ID ಎಲ್ಲ ಫಿಲಪ್ ಆಗಿರುತ್ತೆ, ನೋಡ್ಕೊಳ್ಬೋದು. ಇಲ್ಲೆಲ್ಲ ಪ್ರತಿಯೊಂದು ಫಿಲಪ್ ಆಗಿರುತ್ತೆ ನಿಮ್ಮದು. ಇವಾಗ ಏನಿಲ್ಲ ಸಿಂಪಲಾಗಿ ನಾವು ಕೆಳಗಡೆ ಅಲ್ಲೇ ಫಿಲಪ್ ಮಾಡೋಣ. ಇವಾಗ ಏನಂತಂದರೆ ಮೆರಿಟಲ್ ಸ್ಟೇಟಸಿಂದ ಫಿಲಪ್ ಮಾಡೋದಾಗಿರುತ್ತೆ ಇಲ್ಲಿ. ಸೊ ಇಲ್ಲಿ ಮೆರಿಟಲ್ ಸ್ಟೇಟಸ್ ಅಂತ ಕೇಳುತ್ತೆ, ಅಂದರೆ ನೀವು ಮದುವೆ ಆಗಿದ್ದೀರಾ ಇಲ್ವಾ, ಮ್ಯಾರಿಡ್ ಅನ್ಮ್ಯಾರಿಡಾಗಿ ಕೇಳುತ್ತೆ. ಸೊ ನಿಮ್ದೇನೋ ಅದನ್ನು ಹಾಕಿ. ಅನ್ಮ್ಯಾರಿಡ್ ಇದ್ದರೆ ಅನ್ಮ್ಯಾರಿಡ್ ಹಾಕಿ, ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಅಂತ ಹಾಕಿ. ಓಕೆನಾ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾದ ತಕ್ಷಣ ನೆಕ್ಸ್ಟ್ ರಿಲಿಜಿಯನ್ ಕೇಳುತ್ತೆ, ಅಂದರೆ ನೀವು ಯಾವ ಧರ್ಮದವರು, ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ, ಬೌದ್ಧ, ಸಿಖ್ ಯಾವ ಧರ್ಮದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ.
ಸೊ ನಾನು ಹಿಂದೂ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮದರ್ ಟಂಗ್ ಕೇಳುತ್ತೆ, ಅಂದರೆ ನಿಮ್ಮ ಮಾತೃಭಾಷೆ ಯಾವುದಂತ. ಸೊ ನಮ್ದು ಕನ್ನಡ ಅಲ್ವಾ, ಅದಕ್ಕೆ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮಾತೃಭಾಷೆ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗಡೆ ಚಾಯ್ಸ್ ಯುವರ್ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್. ಇದು ಮೇನ್ ಇಂಪಾರ್ಟೆಂಟ್ ಏನಂತಂದರೆ, ನೀವು ಯಾವ ಭಾಷೆಯಲ್ಲಿ ಎಕ್ಸಾಮ್ ಬರಿತೀರಾ ಅಂತ ಕೇಳುತ್ತೆ. ಸೊ ನಾನು ಕನ್ನಡ ಭಾಷೆಯಲ್ಲಿ ಬರಿತೀನಿ ಕನ್ನಡ. ಎಷ್ಟೋ ಜನ ಇಂಗ್ಲೀಷ್ ಹಿಂದಿನಲ್ಲಿ ಬರೀತಾರೆ. ನಿಮ್ಮ ಕಂಫರ್ಟ್ ಲ್ಯಾಂಗ್ವೇಜ್ ಯಾವ್ದು ಬೇಕಾಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ, ಎಕ್ಸಾಮ್ ಲ್ಯಾಂಗ್ವೇಜ್. ಆಮೇಲೆ ಇಲ್ಲಿ ಪರ್ಮನೆಂಟ್ ವಿಸಿಬಲ್ ಮಾರ್ಕ್, ಅಂದರೆ ನೀವು ಹುಟ್ಟುತ್ತಾನೆ ನಿಮಗೆ ಕೈಯಲ್ಲಿ ಮುಖದಲ್ಲಿ ಮಚ್ಚೆ ಮಾರ್ಕ್ ಏನಾದರೂ ಇದ್ದರೆ ಇಲ್ಲಿ ಇದೆ ಅಂತ ಅದನ್ನು ಏನಿದೆ ಅಂತ ಅದನ್ನು ಟೈಪ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ನಿಲ್ ಅಂತ ಹಾಕಿ. ಸೊ ನಿಲ್ ಅಂತ ಅಂದರೆ ಏನೂ ಇಲ್ಲ ಅಂತ. ಸೊ ನನಗೆ ಏನೂ ಇಲ್ಲ, ಅದಕ್ಕೆ ನಿಲ್ ಅಂತ ಹಾಕ್ತಿದ್ದೀನಿ, ಮಚ್ಚೆ ಮಾರ್ಕು. ಸೊ ಸೆಕೆಂಡ್ ಬಾಕ್ಸಲ್ಲೂ ಕೂಡ ಅದೇ ರೀತಿ ಕೇಳುತ್ತೆ, ನಿಲ್ ಅಂತ ಹಾಕಿ. ಸೊ ಇವಾಗ ಪರ್ಸನಲ್ ಡೀಟೇಲ್ಸ್ ಫಿಲಪ್ ಮಾಡ್ಕೊಳ್ಳೋದು ಎಲ್ಲ ಕಂಪ್ಲೀಟ್ ಆಯಿತು. ಈ ಕೆಳಗಡೆ ಬಂದುಬಿಟ್ಟು ಕಮ್ಯುನಿಟಿ ಡೀಟೇಲ್ಸ್ ಅಂತ ಫಿಲಪ್ ಮಾಡ್ಕೊಳ್ಳೋದಿರುತ್ತೆ. ಸೊ ಕಮ್ಯುನಿಟಿ ಡೀಟೇಲ್ಸ್ ಎಷ್ಟು ಜನ ರಾಂಗ್ ಮಾಡ್ಕೊಳ್ತೀರಾ ಇದನ್ನು ನಾನು ಸರಿಯಾಗಿ ಹೇಳ್ತೀನಿ ನೋಡಿ. ಸೊ ಇಲ್ಲಿ ಕೆಳಗಡೆ ಕಮ್ಯುನಿಟಿ ಕೆಳಗಡೆ ಸೆಲೆಕ್ಟ್ ಅಂತ ಇದೆ. ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ UR ಅಂದರೆ GM ಕ್ಯಾಂಡಿಡೇಟು, ಆಮೇಲೆ SC ST OBC EWS ಎಲ್ಲ ನೋಡ್ತಿರ್ಬೋದು. ಸೊ ನಾನು ಒಂದೊಂದಾಗಿ ಇದರಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟಾಗಿ OBCದವ್ರದ್ದು ಹೇಳ್ತೀನಿ ನೋಡಿ. ಸೊ 3 ಇಲ್ಲಿ OBC ಅಂತ ಕಾಣಿಸ್ತಿದೆ ಗೊತ್ತು. OBC ಮೇಲೆ ಇವಾಗ ಕ್ಲಿಕ್ ಮಾಡ್ಕೊಂಡು ಕಾಣಿಸ್ತೀನಿ ನಾನು. ಸೊ OBC ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ, ಸೊ OBCದವ್ರಿಗೆ OBC ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಕಾಸ್ಟ್ ಇನ್ಕಮ್ ಅಲ್ಲ. ಸೊ OBC ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. OBC ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಬರುತ್ತೆ. ಸೊ ಐ ಅಂಡರ್ಸ್ಟ್ಯಾಂಡ್, ಐ ಅಗ್ರಿ ಅಂತ ಇರುತ್ತೆ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ ಇಲ್ಲಿ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಳೋದಿರುತ್ತೆ ಕೆಳಗಡೆ. ಇಲ್ಲಿ ನಾನ್ ಕ್ರಿಮಿಲೇಯರ್ ಅಂತ ಬರುತ್ತೆ. ಸೊ 8 ಲಕ್ಷದ ಕೆಳಗಿದ್ದವರು ನಾನ್ ಕ್ರಿಮಿಲೇಯರ್, ಅದಕ್ಕೆ ನಾನ್ ಕ್ರಿಮಿಲೇಯರ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನಾನ್ ಕ್ರಿಮಿಲೇಯರ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮ್ಮ ಹತ್ರ OBC ಸರ್ಟಿಫಿಕೇಟ್ ಇರಬೇಕಾಗಿರುತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೋಡಿ ಅಂಡರ್ಸ್ಟ್ಯಾಂಡ್, ಐ ಅಗ್ರಿ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಈ ರೀತಿ ಬರುತ್ತೆ. ಸೊ ನೇಮ್ ಆಫ್ ದ ಕಾಸ್ಟು ಎಲ್ಲ ಕೇಳುತ್ತೆ. ನೇಮ್ ಆಫ್ ದ ಕಾಸ್ಟ್ ಬಂದುಬಿಟ್ಟು OBC ಸರ್ಟಿಫಿಕೇಟ್ ಎಲ್ಲ ಏನಿರುತ್ತೆ ಅದನ್ನೇ ಹಾಕಬೇಕಾಗಿರುತ್ತೆ. RD ನಂಬರು ಕೇಳುತ್ತೆ. ಸೊ ಸರ್ಟಿಫಿಕೇಟ್ನಲ್ಲಿ OBC ಸರ್ಟಿಫಿಕೇಟ್ RD ನಂಬರ್ ಹಾಕಿ. OBCದವ್ರದ್ದು ಕಾಸ್ಟ್ ಇನ್ಕಮ್ಸ್ ನೀವು ಕಾಸ್ಟ್ ಇನ್ಕಮ್ದು ಹಾಕಬಾರ್ದಾಗಿರುತ್ತೆ. ಓನ್ಲಿ OBC ಸರ್ಟಿಫಿಕೇಟ್ ಅಷ್ಟೇ ಹಾಕೋದಾಗಿರುತ್ತೆ. OBC ಸರ್ಟಿಫಿಕೇಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ವಿಡಿಯೋ ಲಿಂಕ್ನ. ಅದ್ರ ಮೇಲೆ ಕ್ಲಿಕ್ ಮಾಡಿ ವಿಡಿಯೋದಲ್ಲಿ ಹೇಳಿರೋ ರೀತಿ OBC ಸರ್ಟಿಫಿಕೇಟ್ನ ನೀವು ಅಪ್ಲಿಕೇಶನ್ ಹಾಕಿ ಸರ್ಟಿಫಿಕೇಟ್ನ ಪಡ್ಕೊಂಡು ಇಲ್ಲಿ ಅಪ್ಲಿಕೇಶನ್ ಹಾಕ್ಕೊಳ್ಬೋದು. ಸೊ ಅದೇ ರೀತಿ ಯಾರು ನೀವು ಇದನ್ನು OBC ಸರ್ಟಿಫಿಕೇಟ್ನ ಅಪ್ರೂವಲ್ ಮಾಡಿದ್ದು ಯಾರು ತಹಶೀಲ್ದಾರ್ ಅವರಾಗಿರ್ತಾರಲ್ವ, ಸೊ ತಹಶೀಲ್ದಾರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಯಾವ ಡೇಟಿಗೆ ಇಶ್ಯೂ ಆಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇದು 1 ವರ್ಷದೊಳಗಿರುತ್ತೆ. ಇದು ಹಳೇದಾಗಿದ್ದರೆ ನಡೆಯಲ್ಲ. ಆಮೇಲೆ ಯಾವ ಡೇಟು ಯಾವ ಸ್ಟೇಟು ಎಲ್ಲ ಇದು ನಾರ್ಮಲಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಗೊತ್ತಿರುತ್ತೆ. ಸೊ ಇದನ್ನು ಸಿಂಪಲಾಗಿ ನಾವು ಯಾವ ಡೇಟಿಗೆ ಇಶ್ಯೂ ಆಗಿದೆ OBC ಸರ್ಟಿಫಿಕೇಟ್ ಮೇಲೆ ಇರುತ್ತೆ, ಆ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ತುಂಬ ಹಳೇದು ಇದರಲ್ಲಿ ಇವಾಗ ತುಂಬ ಹಳೇದು ತೊಗೊಳ್ಳಲ್ಲ. ಯಾವುದಂದರೆ ಏಪ್ರಿಲ್ ಈ ಸೈಡಿಂದ 2025 ಏಪ್ರಿಲ್ ಈ ಕಡೆ ಸೈಡಿಂದ ಮಾತ್ರ ತೊಗೊಳುತ್ತೆ, ಏಪ್ರಿಲ್ ಮೇಲಿಂದ ತೊಗೊಳ್ಳಲ್ಲ. ಸೊ ಏಪ್ರಿಲ್ ಕೆಳಗಡೆ ಇರೋ 2025ರಿಂದ ಜನ್ರೇಟ್ ಆಗಿರೋದು ಇರಬೇಕಾಗಿರುತ್ತೆ. ಸೊ OBC ಸರ್ಟಿಫಿಕೇಟ್ನ ಇಲ್ಲಿ ಫಿಲಪ್ ಮಾಡೋದಾಗಿರುತ್ತೆ. ಅದಾದಮೇಲೆ ಸಿಂಪಲಾಗಿ SC ST ಅವ್ರದ್ದು ಕೂಡ ಸೇಮ್ ಆಗಿರುತ್ತೆ, ಅದನ್ನು ಕೂಡ ಕಾಣಿಸ್ಬಿಡ್ತೀನಿ. ಇಲ್ಲಿ ಕಮ್ಯುನಿಟಿಗೆ ಹೋಗಿ SC ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅವ್ರದ್ದು ಕೂಡ ಏನಿಲ್ಲ, ಕಾಸ್ಟ್ ಇನ್ಕಮ್ ಹಾಕೋದಿರುತ್ತೆ. ಸೊ ಕಾಸ್ಟ್ ಸರ್ಟಿಫಿಕೇಟ್ನ ಹಾಕೋದಿರುತ್ತೆ. ನಿಮಗೇನು SC ಅವರಿಗೆ OBC ಬರಲ್ಲ, ಜಸ್ಟ್ ಕಾಸ್ಟ್ ಸರ್ಟಿಫಿಕೇಟ್, ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟ್ನ. ಸೊ ಇಂಗ್ಲೀಷಲ್ಲಿದ್ದರೆ ಬೆಟರು. ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಕೇಳುತ್ತೆ, ಅದನ್ನು ಯಾರು ಅಪ್ರೂವಲ್ ಮಾಡಿದ್ದಾರೆ ಅಂತ ಕೇಳುತ್ತೆ. ತಾಲೂಕು ಮ್ಯಾಜಿಸ್ಟ್ರೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಕೇಳುತ್ತೆ, ಕರ್ನಾಟಕ ಅಲ್ವಾ, ಸೊ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಮತ್ತು ಯಾವ ಡೇಟಿಗೆ ಇಶ್ಯೂ ಆಗಿದೆ ಕಾಸ್ಟ್ ಸರ್ಟಿಫಿಕೇಟ್ ಅಂತ ಕೇಳುತ್ತೆ. ಸೊ ನಿಮ್ಮದು ಓಲ್ಡ್ ಇದ್ರೂ ನಡೀತೆ, ಯಾಕಂದರೆ ನಿಮಗೆ ಅದು ಕಾಸ್ಟ್ ಸರ್ಟಿಫಿಕೇಟ್ಗೆ ಯಾವುದೇ ಎಕ್ಸ್ಪೈರ್ ಡೇಟ್ ಇರಲ್ಲ SC ST ಅವ್ರದ್ದು ಎಲ್ಲ. ಆಮೇಲೆ ಇಲ್ಲಿ ಲಾಸ್ಟಿಂದೊಂದು ಆಪ್ಷನ್ ಕೇಳಿಸುತ್ತೆ, ನೀವೇನಾದ್ರು ನಿಮಗೆ ಫ್ರೀ ಟಿಕೆಟ್ ಬೇಕಾ SC ಅವ್ರಿಗೆ ಮಾತ್ರ ಎಸ್ ಅಂತ ಕೊಟ್ಟರೆ ಇಲ್ಲಿ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಕೇಳುತ್ತೆ, ರೈಲ್ವೆ ಸ್ಟೇಷನ್ ನೇಮ್ ಹಾಕಿ ಕಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡೋದಿರುತ್ತೆ. ಸುಮ್ಮನೆ ಇದನ್ನು ನೋ ಅಂತ ಕೊಟ್ಟರೆ ಬೆಟರ್ ಅಂದ್ಕೊಳ್ತೀನಿ. SC ಅವರು ನೋ ಅಂತಲೇ ಕೊಟ್ಬಿಡಿ ಇದನ್ನು. ಸೊ ಈ ರೀತಿ ಫಿಲಪ್ ಮಾಡೋದಾಗಿರುತ್ತೆ ನೋಡಿ. OBCದವರಾಗಲಿ SC ST ದವರಾಗಲಿ ಈ ರೀತಿ ಇದನ್ನು ಕಮ್ಯುನಿಟಿ ಡೀಟೇಲ್ಸ್ನ ಫಿಲಪ್ ಮಾಡೋದಾಗಿರುತ್ತೆ. ಸೊ ಇದನ್ನು ಫಿಲಪ್ ಮಾಡಾದ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡೋಣ ನಾವು. ಕೆಳಗಡೆ ಅಡ್ರೆಸ್ನ ಹಾಕೋದಾಗಿರುತ್ತೆ. ಕೆಳಗಡೆ ಬಂದುಬಿಟ್ಟು ಅಡ್ರೆಸ್ಸು ನಮ್ಮ ಸ್ಟೇಟ್ ಕೇಳುತ್ತೆ, ನಮ್ಮ ಸ್ಟೇಟ್ ಯಾವುದೋ ಆ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ, ಆಧಾರ್ ಕಾರ್ಡಲ್ಲಿರೋ ಸ್ಟೇಟು. ಅದೇ ರೀತಿ ನಮ್ಮ ಡಿಸ್ಟಿಕ್ ಕೇಳುತ್ತೆ, ಸೊ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಅಡ್ರೆಸ್ ಕೇಳುತ್ತೆ, ಸೊ ಅಡ್ರೆಸ್ ಬಂದುಬಿಟ್ಟು ಏನು ಅಡ್ರೆಸ್ ಇದೆ ಆಧಾರ್ ಕಾರ್ಡಲ್ಲಿ ಆ ರೀತಿ. ಆಮೇಲೆ ತಾಲೂಕು ಕೆಳಗಡೆ, ಆಮೇಲೆ ಪಿನ್ ಕೋಡ್ ಎಲ್ಲ ಹಾಕಿ ಕೆಳಗಡೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಟೋಮೆಟಿಕ್ಲಿ ಪಕ್ಕದಲ್ಲಿರೋ ಇದು ಕೂಡ ಫಿಲಪ್ ಆಗಿಬಿಡುತ್ತೆ. ಸೊ ಸಪ್ರೇಟ್ ಏನು ಫಿಲಪ್ ಮಾಡೋದಿರಲ್ಲ, ಒಂದು ಫಿಲಪ್ ಮಾಡಿ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ತಾನೇ ಫಿಲಪ್ ಆಗುತ್ತೆ. ಆಮೇಲೆ ಕೆಳಗಡೆ ಸೇವ್ ಅನ್ನೋ ಬಟನ್ ಕಾಣಿಸುತ್ತೆ, ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಎಲ್ಲ ಡೀಟೇಲ್ಸ್ ಸೇವ್ ಆಗುತ್ತೆ ನೋಡಿ. ಸೇವ್ ಅಂತ ಬಂದು ಕೆಳಗಡೆ ನೆಕ್ಸ್ಟ್ ಅನ್ನೋ ಬಟನ್ ಇದೆ, ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಆಪ್ಷನ್ ಬರುತ್ತೆ. ಇದನ್ನು ಈ ರೀತಿ ಕ್ಲೋಸ್ ಕೊಟ್ಕೊಳ್ಳಿ. ಕ್ಲೋಸ್ ಕೊಟ್ಟಾಗ ನೋಡಿ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳುತ್ತೆ, ಇದನ್ನು ನೋ ಅಂತ ಕೊಡಿ. ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಆಲ್ಮೋಸ್ಟ್ ನೋ ಅಂತ ಕೊಡಿ.
ಆಮೇಲೆ ನೀವು ಹ್ಯಾಂಡಿಕ್ಯಾಪ್ಟ್ ಅಂತ ಕೇಳುತ್ತೆ, ಎಸ್ ಇದ್ದರೆ ಎಸ್ ಕೊಟ್ಟು ಡೀಟೇಲ್ಸ್ ಹಾಕಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ಆಮೇಲೆ ಇನ್ನೊಂದು ಏನಂತಂದರೆ ಇಲ್ಲಿ 3ನೇ ಆಪ್ಷನ್ ಕೇಳಿಸ್ತೈತಿ, ಇದು ಕೂಡ ನೋ ಅಂತಲೇ ಕೊಡಿ. ಸ್ಕ್ರೈಬ್ ಡೀಟೇಲ್ಸ್ ಇದನ್ನು ಕೂಡ ನೋ ಅಂತ ಕೊಡಿ. ಆಮೇಲೆ ಇನ್ನೊಂದು 4ನೇದು ಎಕನಾಮಿಕಲ್ ಬ್ಯಾಕ್ವರ್ಡ್ ಅಂತ ಇದೆ, ಇದು ನೋ ಅಂತ ಕೊಡಿ. ಎಷ್ಟು ಜನ ಏನು ಮಾಡ್ತೀರಾ, ಜಸ್ಟ್ ₹250 ಉಳಿಸ್ಲಿಕ್ಕೋಸ್ಕರ ರೇಷನ್ ಕಾರ್ಡ್ ನಂಬರ್ನ ಹಾಕ್ತೀರಾ, ಅದನ್ನೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಅದು ನಮ್ಮ ಕರ್ನಾಟಕದವ್ರಿಗೆ ಬರಲ್ಲ, ಬೇರೆಯವ್ರಿಗಾಗಿರುತ್ತೆ. ಇದನ್ನು ನೋ ಅಂತಲೇ ಕೊಟ್ಬಿಡಿ ಕರ್ನಾಟಕದವರು. ಆಮೇಲೆ ಆರ್ ಯು ಎಂಪ್ಲಾಯ್ ವಿತ್ ರೈಲ್ವೆ, ನೀವೇನಾದ್ರು ರೈಲ್ವೆದಲ್ಲಿ ಕೆಲಸ ಮಾಡ್ತಿದ್ದೀರಾ, ಜಾಬ್ ಮಾಡ್ತಿದ್ದೀರಾ ಅಂತ ಕೇಳುತ್ತೆ, ನೋ ಅಂತ ಕೊಡಿ. ಆಮೇಲೆ ಇನ್ನೊಂದೇನಂತಂದರೆ ನೀವು ಯಾವ್ದಾದ್ರು ಈಗ ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ ಅಂತ ಕೇಳುತ್ತೆ, ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಓಕೆನಾ, ನೀವು ನೋ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ನಾಟ್ ಅಪ್ಲಿಕೇಬಲ್ ಅಂತ ಕೊಡಿ. ಆಮೇಲೆ ನೀವು ಅಪ್ರೆಂಟಿಸ್ಶಿಪ್ ಏನಾದ್ರು ಮಾಡಿದ್ದೀರಾ, ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳುತ್ತೆ, ಎಸ್ ಇದ್ದರೆ ಎಸ್ ಕೊಡಿ, ಇಲ್ಲಾಂದ್ರೆ ನೋ ಇದ್ದರೆ ನೋ ಕೊಡಿ. ಓಕೆನಾ. ಆಮೇಲೆ ಕೆಳಗಡೆ ಏನು ಕೇಳುತ್ತೆ ಅಂತಂದರೆ ನಮ್ಮ ಅಕೌಂಟ್ ಡೀಟೇಲ್ಸ್ ಕೇಳುತ್ತೆ, ಅಂದರೆ ಬ್ಯಾಂಕ್ ಪಾಸ್ಬುಕ್ಕಿಂದು ನಮ್ಗೆ ಅಮೌಂಟ್ ರೀಫಂಡ್ ಮಾಡಲಿಕ್ಕೆ ಡೀಟೇಲ್ಸ್ ಕೇಳುತ್ತೆ. ಸೊ ನಾವು ಅಕೌಂಟ್ ನಂಬರು, ನೇಮು, IFSC ಕೋಡ್ ಎಲ್ಲನೂ ಹಾಕಬೇಕಾಗಿರುತ್ತೆ. ಇದು ನಿಮ್ಗೆ ಗೊತ್ತಿದೆ, ಹೇಳಬೇಕನ್ನೋ ಅವಶ್ಯಕತೆ ಇರಲ್ಲ. ಆಮೇಲೆ ಏನಿಲ್ಲ, ಎಲ್ಲ ಫಿಲಪ್ ಮಾಡಾದ್ಮೇಲೆ ಕೆಳಗಡೆ ಸೇವ್ ಅನ್ನೋ ಬಟನ್ ಕಾಣಿಸ್ತಿದೆ, ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಆದ ತಕ್ಷಣ ಕೆಳಗಡೆ ಮತ್ತೆ ನೆಕ್ಸ್ಟ್ ಅಂತ ಇದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಎಜುಕೇಷನಲ್ ಡೀಟೇಲ್ಸ್ ಆ್ಯಡ್ ಮಾಡೋದಾಗಿರುತ್ತೆ. ಸೊ ಒಂದೊಂದಾಗಿ ನೀವು SSLC ಕಲ್ತಿದ್ರೆ SSLCದು ಇಲ್ಲಿ ನೋಡಿ, SSLC ಅಂತ ಸೆಲೆಕ್ಟ್ ಮಾಡಿ SSLC ಕ್ಲಿಕ್ ಮಾಡಿದ್ರೆ SSLCದು ಬರುತ್ತೆ. ಇಲ್ಲಿ SSLCದು ಯಾವ ಸ್ಟೇಟಲ್ಲಿ ಕಲ್ತಿದ್ದೀರಾ, ಆಮೇಲೆ ಯಾವ ಡಿಸ್ಟಿಕಲ್ಲಿ ಕಲ್ತಿದ್ದೀರಾ, ಮತ್ತು SSLC ಬೋರ್ಡ್ ಯಾವುದು, ಒಂದೊಂದೇ ಫಿಲಪ್ ಮಾಡ್ತಾ ಹೋಗೋದಾಗಿರುತ್ತೆ. ಸೊ ನೀವು ಏನು SSLC ಕಲ್ತಿದ್ದೀರಾ ಅದೇ ಶಾಲೆ ಜಿಲ್ಲೆ ಆಗಿರಬೇಕು. ಎಷ್ಟೋ ಜನ ಅವ್ರ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆದಲ್ಲೂ ಕೂಡ ಡಿಸ್ಟಿಕಲ್ಲೂ ಕಲ್ತಿರ್ತೀರ. ಸೊ ಕಲ್ತಿರೋ ಡಿಸ್ಟಿಕ್ನ ಹಾಕಿ, ಆಧಾರ್ ಕಾರ್ಡಲ್ಲಿರೋ ಡಿಸ್ಟಿಕ್ಕೆಲ್ಲ ನೀವೇನು SSLC ಕಲ್ತಿರ್ತೀರ ಆ ಡಿಸ್ಟಿಕ್ನ ಹಾಕಿ. ಆಮೇಲೆ ಬೋರ್ಡ್ ಬಿಟ್ಟು SSLCದು KSEEB ಆಗಿರುತ್ತೆ. ಸೊ ನೀವು KSEEB ಅಂತ ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಡೇಟ್ ಆಫ್ ಪಾಸಿಂಗ್ ಕೇಳುತ್ತೆ SSLCದು, ಕೆಳಗಡೆ ಮಾರ್ಕ್ಸ್ ಕಾರ್ಡಲ್ಲಿ ಕೆಳಗಡೆ ಡೇಟ್ ಆಫ್ ಪಾಸಿಂಗ್ ಇರುತ್ತೆ, ಅದನ್ನು ಹಾಕಿ. ಆಮೇಲೆ ರೋಲ್ ನಂಬರ್ ಕೇಳುತ್ತೆ, ಸೊ ರೋಲ್ ನಂಬರ್, ರಿಜಿಸ್ಟ್ರೇಷನ್ ನಂಬರ್ SSLCದು ಹಾಕಿ. ಆಮೇಲೆ ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ, ಸರ್ಟಿಫಿಕೇಟ್ ನಂಬರ್ ಬಂದುಬಿಟ್ಟು SSLC ಮಾರ್ಕ್ಸ್ ಕಾರ್ಡಲ್ಲಿ ಮೇಲ್ಗಡೆ ಲೆಫ್ಟ್ ಸೈಡಲ್ಲಿ ಬಾರ್ಕೋಡ್ ಕೆಳಗಡೆ ಇರುತ್ತೆ ನೋಡಿ, ಅದೇ ಆಗಿರುತ್ತೆ. ಸೊ ಅದನ್ನು ಹಾಕಿ ಕೆಳಗಡೆ, ಮತ್ತು ಪಕ್ಕದಲ್ಲಿ ಕೆಳಗಡೆ ಆ್ಯಡ್ ಅಂತ ಇರುತ್ತೆ, ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ನೋಡಿ ಈ ರೀತಿ ಆ್ಯಡ್ ಆಗಿಬಿಡುತ್ತೆ ಡೀಟೇಲ್ಸ್ ಎಲ್ಲ. ಆಮೇಲೆ ಮತ್ತು ನೀವು ಏನಾದ್ರು PUC ಕಲ್ತಿದ್ರೆ, ಡಿಗ್ರಿ ಕಲ್ತಿದ್ರೆ, ITI ಕಲ್ತಿದ್ರೆ ಇಲ್ಲಿ ಮತ್ತೆ ಕ್ವಾಲಿಫಿಕೇಷನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಕ್ಲಿಕ್ ಅಂತ ಕೊಡಿ, ಯಾವ್ದು ಕಲ್ತಿದ್ರೆ ಅದ್ರ ಮೇಲೆ ಸೆಲೆಕ್ಟ್ ಮಾಡಿ, ಮತ್ತು ಅದ್ರ ಡೀಟೇಲ್ಸ್ನ ಫಿಲಪ್ ಮಾಡಿ. ಸೊ PUC ಕಲ್ತಿದ್ರೆ PUCನ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಕಾಲಮ್ಗಳು ಓಪನ್ ಆಗುತ್ತೆ ನೋಡಿ. ಇವಾಗ ನಾನು ಕ್ಲಿಕ್ ಮಾಡಿಕೊಂಡೆ ಸೆಕೆಂಡ್ PUC, ಈ ರೀತಿ ಕಾಲಮ್, ಮತ್ತು ಯಾವ ಸ್ಟೇಟು, ಯಾವ ಡಿಸ್ಟಿಕ್ಕು, ಯಾವ ಬೋರ್ಡು, ಯಾವ ಪಾಸಿಂಗು, ಎಷ್ಟು ಪರ್ಸೆಂಟೇಜ್ ಕೇಳುತ್ತೆ ಎಲ್ಲ ಫಿಲಪ್ ಮಾಡ್ಕೊಳ್ಳಿ. ಫಿಲಪ್ ಮಾಡಿಕೊಂಡು ಕೆಳಗಡೆ ಆ್ಯಡ್ ಅಂತ ಇದೆ, ಆ್ಯಡ್ ಕೊಡಿ. ಸೊ ಈ ರೀತಿ ಎಜುಕೇಷನಲ್ ಡೀಟೇಲ್ಸ್ ಎಲ್ಲ ಫಿಲಪ್ ಆದಮೇಲೆ ನೆಕ್ಸ್ಟ್ ಅಂತ ಬಟನ್ ಕಾಣಿಸುತ್ತೆ, ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಾವು ಫೋಟೋನ ಅಪ್ಲೋಡ್ ಮಾಡೋದಾಗಿರುತ್ತೆ, ಫೋಟೋ ಮತ್ತು ಸಿಗ್ನೇಚರ್ನ. ಸೊ ಇಲ್ಲಿ ನೋಡಿ ಫೋಟೋನ ಯಾವ ರೀತಿ ಇರಬೇಕಂತ ಅಂದರೆ, ನೀವೇನಾದರೂ ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಹಾಕ್ತಿದ್ರೆ ಸಿಂಪಲ್ಲಾಗಿ ನೀವು ಇಲ್ಲೇ ಲೈವ್ ಫೋಟೋನೇ ತೊಗೊಳ್ಬೋದು. ಯಾಕೆ, ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕಾಗಿರುತ್ತೆ. ಬ್ಯಾಕ್ಗ್ರೌಂಡ್ ವೈಟ್ ಇದ್ದರೆ ಮಾತ್ರ ಇಮೇಜ್ ಕ್ಯಾಪ್ಚರ್ ಆಗುತ್ತೆ. ಒಂದೇ ಸಲ ಇಮೇಜ್ ಕ್ಯಾಪ್ಚರ್ ಆಗೋಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು 10-20 ಸಲ ಟ್ರೈ ಮಾಡಿ. ಸರ್ವರ್ ಸ್ಪೀಡ್ ಇದ್ದರೆ 1-2 ಸಲಕ್ಕೆ ಬರುತ್ತೆ, ಸರ್ವರ್ ಸ್ಲೋ ಇದ್ದರೆ ಒಂದು 10-20 ಸಲ ಟ್ರೈ ಮಾಡಬೇಕು. ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು. ಇಲ್ಲಿ ನೋಡಿ ಕ್ಯಾಪ್ಚರ್ ಲೈವ್ ಇಮೇಜ್ ಅಂತ ಇದೆ, ನೀವು ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಹಾಕ್ತಿದ್ರೆ ಕ್ಯಾಪ್ಚರ್ ಲೈವ್ ಇಮೇಜ್ ಅಂತ ಕೊಟ್ಟು ಕ್ಯಾಮ್ರಾ ಓಪನ್ ಆಗುತ್ತೆ. ವೈಟ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಫೇಸ್ನ ಕರೆಕ್ಟ್ ಕ್ಲಿಯರ್ ಬರೋ ಥರ ಫೋಟೋ ತೆಗೆದ್ರೆ ಫೋಟೋ ಅಪ್ಲೋಡ್ ಆಗುತ್ತೆ. ಅಕಸ್ಮಾತ್ ನೀವೇನಾದ್ರು ಸಿಸ್ಟಮ್ನಲ್ಲಿ ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅಂತ ಇಟ್ಕೊಳ್ಳಿ, ಸಿಸ್ಟಮ್ನಲ್ಲಿ ಹಾಕೋರಿಗೆ ನೀವು ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿಕೊಂಡು ನೀವು ಲೈವ್ ಫೋಟೋನ ಹಾಕ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕ್ಯಾಪ್ಚರ್ ಲೈವ್ ಇಮೇಜ್ ಫ್ರಮ್ ಮೊಬೈಲ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸ್ಕ್ಯಾನರ್ ಓಪನ್ ಆಗುತ್ತೆ. ಇದನ್ನು ನೀವು ಫೋನಲ್ಲಿ ಗೂಗಲ್ ಲೆನ್ಸಲ್ಲಿ ಸ್ಕ್ಯಾನ್ ಮಾಡಿಕೊಂಡ್ರೆ ಆಟೋಮೆಟಿಕ್ಲಿ ಏನಾಗುತ್ತೆ ಅಂತಂದರೆ RRBದು ಮತ್ತೆ ಓಪನ್ ಆಗುತ್ತೆ. ಅದರಲ್ಲಿ ID ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡಿ OTP ಹಾಕಿ, ಆಮೇಲೆ ಲೈವ್ ಫೋಟೋ ಕೇಳುತ್ತೆ. ಲೈವ್ ಫೋಟೋ ನೀವು ಕ್ಯಾಪ್ಚರ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಸಿಸ್ಟಮಲ್ಲಿ ಅದು ಬಂದುಬಿಡುತ್ತೆ. ಸೊ ಇಷ್ಟೇ ಸಿಂಪಲ್ಲಾಗಿ ನೀವು ಲೈವ್ ಫೋಟೋನ ತೆಗಿಬೇಕು. ಮೇನ್ ಏನಿಲ್ಲ, ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು. ಸ್ವಲ್ಪ ಜಾಸ್ತಿ ಟ್ರೈ ಮಾಡಬೇಕು, ಒಂದೇ ಸಲ ಬರಲ್ಲ, ಸರ್ವರ್ ಪ್ರಾಬ್ಲಮ್ ಇರುತ್ತೆ. ಒಂದು 10-20 ಸಲ ಟ್ರೈ ಮಾಡಿದ್ರೆ ಮಾತ್ರ ಬರುತ್ತೆ. ಸೊ ಲಾಗಿನ್ನು ಲಾಗೌಟ್ ಮಾಡ್ತಾಯಿರಿ, ಚೆಕ್ ಮಾಡ್ತಾಯಿರಿ, ಬಂದೇ ಬರುತ್ತೆ. ನಂದು ಕೂಡ ತುಂಬ ಟ್ರೈ ಮಾಡಿದ್ಮೇಲೆ ಬಂದಿದೆ. ಸೊ ಯಾವ ರೀತಿ ನೀವು ಫೋಟೋನ ಅಪ್ಲೋಡ್ ಮಾಡಬೇಕಂತ ಗೊತ್ತಾಯಿತು. ಇವಾಗ ನಾನು ಸಿಗ್ನೇಚರ್ನ ಯಾವ ರೀತಿ ಫೋಟೋ ಆದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡೋಣ, ಸಿಗ್ನೇಚರ್ ಕೇಳುತ್ತೆ. ಸೊ ಸಿಗ್ನೇಚರ್ ಯಾವ ರೀತಿ ಅಪ್ಲೋಡ್ ಮಾಡಬೇಕಂತ ಅಂದರೆ ಅದನ್ನು ಕೂಡ ನಾನು ಹೇಳ್ತೀನಿ. ಸೊ ಸಿಗ್ನೇಚರ್ ಅಪ್ಲೋಡ್ ಮಾಡುವಾಗ ಸಿಗ್ನೇಚರ್ ಬಂದುಬಿಟ್ಟು ಬ್ಲ್ಯಾಕ್ ಇಂಕಲ್ಲಿ ವೈಟ್ ಪೇಪರಲ್ಲಿ ಹಾಕಬೇಕು. ಅದು ಬ್ಲ್ಯಾಕ್ ಇಂಕಲ್ಲಿ ಆಗಿರಬೇಕು, ಯಾವುದೇ ಕಾರಣಕ್ಕೂ ಬ್ಲೂ ಇಂಕಲ್ಲಿ ಹಾಕಬೇಡಿ. ಯಾಕಂತಂದರೆ ಬ್ಲೂ ಇಂಕಲ್ಲಿ ಹಾಕಿದ್ರೆ ಪಕ್ಕ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ, ಅವ್ರು ಕೊಟ್ಟುಬಿಟ್ಟಿದ್ದಾರೆ. ಸೊ ಬ್ಲ್ಯಾಕ್ ಇಂಕಲ್ಲಿ ಹಾಕಬೇಕಂತ. ಅದು ಕೂಡ JPGದಲ್ಲಿ ನಾವು ಸ್ಕ್ಯಾನ್ ಮಾಡ್ಕೊಳ್ಬೇಕಾಗಿರುತ್ತೆ. JPGದಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡ್ ಮಾಡೋದಾಗಿರುತ್ತೆ. ಸೊ ಇಮೇಜ್ ಸೈಜ್ ಕೂಡ ಕೊಟ್ಟಿದ್ದಾರೆ ಅವರು.
140 ಪಿಕ್ಸೆಲಿಂದ 60 ಪಿಕ್ಸೆಲ್ ಇರಬೇಕಂತ. ಸೊ ನೀವು ಬೇಕಿದ್ರೆ ಸೈಜ್ ಮಾಡ್ಕೊಳ್ಳಿ. ಏನಿಲ್ಲ, ಸಿಂಪಲಾಗಿ ಜೆ ಪಿ ಜಿದಲ್ಲಿರಲಿ, ಬ್ಲ್ಯಾಕ್ ಇಂಕಲ್ಲಿರಲಿ, ವೈಟ್ ಹಾಳೆಯಲ್ಲಿ ಇರಬೇಕಾಗಿರುತ್ತೆ. ಅದನ್ನು ನೀವೇನಿಲ್ಲ ಚೆನ್ನಾಗಿ ಸ್ಕ್ಯಾನ್ ಮಾಡಿ 30 KB ಮೇಲೆ ಇರಬೇಕಾಗಿರುತ್ತೆ, 49 KB ಒಳಗಡೆ ಇರಬೇಕಾಗಿರುತ್ತೆ. ಸೊ ನೀವು 30 KB ಕೆಳಗಡೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಅಪ್ಲೋಡ್ ಆಗಲ್ಲ. 30 KB ಮೇಲ್ಗಡೆ ಇರಲಿ, 49 KB ಒಳಗಡೆ ಇರಲಿ, ಬ್ಲ್ಯಾಕ್ ಇಂಕಲ್ಲಿ ನೀವು ಸಿಗ್ನೇಚರ್ನ ಅಪ್ಲೋಡ್ ಮಾಡೋದಾಗಿರುತ್ತೆ. ಇದು ತುಂಬ ಅಂದರೆ ತುಂಬ ಸಿಂಪಲ್ ಆಗಿರುತ್ತೆ. ಸೊ ನೀವು ಅಪ್ಲೋಡ್ ಮಾಡೋ ತಕ್ಷಣ ಕೆಳಗಡೆ ಮತ್ತೆ ನಾವು ಎಲ್ಲ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇವಾಗ ಎಲ್ಲ ಪೋಸ್ಟ್ಗಳು ಬರುತ್ತೆ. ಸೊ ನಮ್ಗೆ ಎಲಿಜಿಬಲ್ ಇರೋ ಪೋಸ್ಟ್ಗಳು ಬರುತ್ತೆ. ಸೊ ನಿಮ್ಗೆ ಇದು ಪ್ರಿಫರೆನ್ಸ್ ಕೊಡಬೇಕಾಗಿರುತ್ತೆ, ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು. ಸೊ ನಿಮ್ಗೆ ಯಾವ ಪೋಸ್ಟ್ ಬೇಕಲ್ವ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟಿಗೆ. ಸೊ ನಮ್ಗೆ ಫಸ್ಟ್ ಪ್ರಿಫರೆನ್ಸ್ ಯಾವ ಪೋಸ್ಟ್ ಬೇಕಪ್ಪ, ಇಲ್ಲಿ ನೋಡಿ ತುಂಬ ಇದೆ, ಟ್ರ್ಯಾಕ್ ಮ್ಯಾನು, ಪಾಯಿಂಟ್ ಮ್ಯಾನು, ಅಸಿಸ್ಟೆಂಟ್ ಬ್ರಿಡ್ಜು, ಆಮೇಲೆ ಇದು ವ್ಯಾಗೋನ ಏನೋ ಇದೆ. ಸೊ ನಿಮಗೆ ಫಸ್ಟ್ ಯಾವ್ದು ಬೇಕೋ ಅದು ನೋಡಿ, ಇದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ತನ್ನಿಂತಾನೆ ರೈಟ್ ಸೈಡಲ್ಲಿ ಆ್ಯಡ್ ಆಗ್ತಾ ಹೋಗ್ತಾ ಇದೆ ನೋಡಿ. ಈ ರೀತಿ ಫಸ್ಟು, ಸೆಕೆಂಡು, ಥರ್ಡ್ ಯಾವ್ದು ಬೇಕು. ಅಕಸ್ಮಾತ್ ಇದರಲ್ಲಿ ಯಾವ್ದಾದ್ರು ಬೇಡ ಅಂತ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಇಂಟು ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಆಟೋಮೆಟಿಕ್ಲಿ ಬರುತ್ತೆ. ಸೊ ಬೇಕಿದ್ರೆ ಕ್ಲಿಕ್ ಮಾಡ್ಕೊಂಡ್ರೆ ಆ್ಯಡ್ ಆಗುತ್ತೆ. ಸೊ ಇವಾಗ ನೋಡಿದ್ರೆ ಈ ರೀತಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋಣ. ಆಮೇಲೆ ಮತ್ತೊಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ಲೇಸ್ ಕೇಳುತ್ತೆ, ಇಲ್ಲಿ ನಿಮ್ಮ ತಾಲೂಕನ್ನ ಹಾಕೊಳ್ಳಿ. ಓಕೆನಾ, ಇಲ್ಲಿ ನಿಮ್ಮ ತಾಲೂಕನ್ನ ಎಂಟರ್ ಮಾಡ್ಕೊಳ್ಳಿ ಅಥವಾ ಊರನ್ನು ಎಂಟರ್ ಮಾಡ್ಕೊಳ್ಳಿ. ಸೇವ್ ಅಂತ ಕೊಡಿ. ಆಮೇಲೆ ಕೆಳಗಡೆ ಸೇವ್ ಅಂತ ಕೊಟ್ಟು ಪ್ರಿವ್ಯೂ ಅಪ್ಲಿಕೇಶನ್ ಅಂತ ಕೊಡಬೇಕಾಗಿರುತ್ತೆ ಸೇವ್ ಆದಮೇಲೆ. ಇವಾಗ ನೋಡಿ ಸೇವ್ ಆದ ತಕ್ಷಣ ನಾನು ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ಏನು ಅಪ್ಲಿಕೇಶನ್ ಹಾಕಿದ್ದೀನಲ್ವ ಎಲ್ಲ ಫಿಲಪ್ ಮಾಡಿರೋದು ಎಲ್ಲ ಬರುತ್ತೆ. ಸೊ ಇದರಲ್ಲಿ ನೋಡಿ ಸಿಂಪಲಾಗಿ ನಿಮ್ಮ ಫೋಟೋ ನೋಡಿ, ಸಿಗ್ನೇಚರ್ ನೋಡಿ, ಆಮೇಲೆ ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿ ಹೆಸರು, ಡೇಟ್ ಆಫ್ ಬರ್ತು, ಮತ್ತು ನೀವು ಯಾವ ಭಾಷೆಯಲ್ಲಿ ಎಕ್ಸಾಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಇವನ್ನೆಲ್ಲ ಸರಿಯಾಗಿ ನೋಡ್ಕೊಳ್ಳಿ. ಸೊ ಎಲ್ಲ ಸರಿಯಾಗಿದೆ ಅಂತಲೂ ನೋಡ್ಕೊಳ್ಳಿ. ಎಲ್ಲ ಸರಿಯಾಗಿದ್ದರೆ ಕೆಳಗಡೆ ಸ್ಕ್ರೋಲ್ ಮಾಡಿ, ಕೆಳಗಡೆ ಚೆಕ್ ಬಾಕ್ಸ್ ಕಾಣುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಏನಾದ್ರು ಎಡಿಟ್ ಇದ್ದರೆ ಎಡಿಟ್ ಮಾಡಿ, ಇಲ್ಲಾಂದರೆ ಸಬ್ಮಿಟ್ ಕಾಣಿಸುತ್ತೆ. ಸೊ ಸಬ್ಮಿಟ್ ಬಟನ್ ಮೇಲೆ ಎಲ್ಲ ಸರಿ ಇದ್ದರೆ ಸಬ್ಮಿಟ್ ಕೊಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಸಲ ಸಬ್ಮಿಟ್ ಕೇಳುತ್ತೆ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಪೇಮೆಂಟ್ ಆಪ್ಷನ್ಗೆ ಬರುತ್ತೆ. ಸೊ ಇಲ್ಲಿ ಒ ಬಿ ಸಿದವ್ರಿಗೆ 500, SC/ST ಹೆಣ್ಮಕ್ಳಿಗೆ 250 ಇರುತ್ತೆ. ಇಲ್ಲಿ ಪೇ ವಿತ್ SBI ಪೇ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಮತ್ತು ಅಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡಿ, ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇವಾಗ ಈ ರೀತಿ ಎಲ್ಲ ಓಪನ್ ಆಗುತ್ತೆ ಪೇಮೆಂಟ್ದು. ಸೊ ನಾವು ಸ್ಕ್ಯಾನ್ ಮಾಡೋದು ಈಸಿ ಅಲ್ವಾ, ಅದಕ್ಕೆ UPI ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ UPI ಅಂತ ಇದೆ, UPI ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಎರಡನೇ ಆಪ್ಷನ್ UPI QR ಅಂತ ಬರುತ್ತೆ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಪೇ ನೌ ಅಂತ ಇದೆ, ಅದ್ರ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಸ್ಕ್ಯಾನರ್ ಬರುತ್ತೆ. ಸೊ ಸ್ಕ್ಯಾನರ್ಗೆ ನೀವು ಫೋನ್ಪೇ, ಗೂಗಲ್ ಪೇ ಯಾವುದರಿಂದಾದ್ರೂ ಸ್ಕ್ಯಾನ್ ಮಾಡಿ ಪೇ ಮಾಡಿ. ಪೇ ಮಾಡಿದ ತಕ್ಷಣ ವೇಟ್ ಮಾಡಿ, ಒಂದೇ ಸಲ ಬ್ಯಾಕ್ ಬರಬೇಡಿ. ಏನಕ್ಕಂದ್ರೆ ಸ್ವಲ್ಪ ಪ್ರೊಸೆಸಿಂಗ್ ಟೈಮ್ ತೊಗೊಳತ್ತೆ. ಆಮೇಲೆ ಎಲ್ಲ ಪೇ ಆದ ತಕ್ಷಣ ಸಕ್ಸಸ್ಫುಲಿ ಅಂತ ಒಂದು ಪ್ರಿಂಟ್ ಬರುತ್ತೆ. ಆ ಪ್ರಿಂಟ್ನ ಸೇವ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಹತ್ರ. ಸೊ ನಾವು ಸಕ್ಸಸ್ಫುಲಿ ಬಂದು ಪ್ರಿಂಟಿಂಗ್ ಸೇವ್ ಮಾಡ್ಕೊಂಡ್ಮೇಲೆ ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕಂದ್ರೆ ಮತ್ತೆ ಸೇಮ್ ಹೋಮ್ ಪೇಜಿಗೆ ನಾವೇನು ಮೇನ್ ಪೇಜ್ ಇರುತ್ತೆ ಅಲ್ವ ಬಂದುಬಿಟ್ಟು, ಸೊ ನಮ್ಗೆ ಅಪ್ಲಿಕೇಶನ್ ಬೇಕಲ್ವ, ಇವಾಗ ಸಕ್ಸಸ್ಫುಲಿ ಆಗಿದ್ದು PDF ಬೇಕಲ್ವ, ಫೈನಲ್ ಪ್ರಿಂಟು, ಅದನ್ನು ಇಲ್ಲಿ ನೋಡಿ ಏನಿಲ್ಲ, ಸಿಂಪಲಾಗಿ ಮೂರನೇ ಆಪ್ಷನ್ ಮೇಲ್ಗಡೆ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಕಾಣಿಸ್ತಿದೆ ಗೊತ್ತಾ, ಇದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದನ್ನು ಕ್ಲಿಕ್ ಮಾಡ್ಕೊಂಡಾಗ ಏನಿಲ್ಲ, ನಾವು ಹಾಕಿರೋ ಪೋಸ್ಟಿಂದೆಲ್ಲ ಡೀಟೇಲ್ಸ್ ಬರುತ್ತೆ ನೋಡಿ. ಇವಾಗ ನಾನು ಕ್ಲಿಕ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ನಾವು ಹಾಕಿರೋ ಪೋಸ್ಟಿನ ಡೀಟೇಲ್ಸು, ಆಮೇಲೆ ಇಲ್ಲಿ ಸ್ಟೇಟಸ್ಸು, ಆಮೇಲೆ ಪೇಮೆಂಟು, ವೆರಿಫೈ ಪೇಮೆಂಟ್, ಇವೆಲ್ಲ ತುಂಬ ಆಪ್ಷನ್ಸ್ ಬರುತ್ತೆ. ಸೊ ನಮಗೆ ಪೇಮೆಂಟ್ ಅಂದರೆ ನಾವು ಅಪ್ಲಿಕೇಶನ್ ಹಾಕಿ ಸಕ್ಸಸ್ಫುಲ್ ಆಗಿದೆ. ಇವಾಗ ನಮಗೆ PDF ಬೇಕಲ್ವಾ, ಅದಕ್ಕೆ ಅಲ್ಲಿ ಮೂರನೇ ಆಪ್ಷನ್ ಇಲ್ಲಿ ನೋಡಿ, ಇದರಲ್ಲಿ ವ್ಯೂ ಅಪ್ಲಿಕೇಶನ್ ಅಂತ ಒಂದು ಕಣ್ಣಿನ ಚಿತ್ರ ಕಾಣಿಸ್ತಿದೆ ನೋಡಿ, ಇಲ್ಲಿ ಇದನ್ನು ನೋಡಿ, ವ್ಯೂ ಅಪ್ಲಿಕೇಶನ್ ಅಂತ ಕಾಣಿಸ್ತಿದೆ ಗೊತ್ತಾ, ಇಲ್ಲಿ ಕಣ್ಣಿನ ಚಿತ್ರ, ಐ ಚಿತ್ರ ಕಾಣಿಸ್ತಿದೆ ಗೊತ್ತಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ PDF ಫೋನಲ್ಲಿ ಸಿಸ್ಟಮ್ನಲ್ಲಿ ಡೌನ್ಲೋಡ್ ಆಗುತ್ತೆ. ಪೇಮೆಂಟ್ ಹಿಸ್ಟ್ರಿ ಬೇಕಿದ್ರೆ ಲಾಸ್ಟಿಗೆ ಕ್ಲಿಕ್ ಮಾಡಿ. ಸೊ ಈ ರೀತಿ ನೀವು PDFನ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇಷ್ಟು ಈಸಿಯಾಗಿ ನೀವು ಅಪ್ಲಿಕೇಶನ್ನ ಹಾಕ್ಕೊಳ್ಬೋದು. ಸೊ PDF ಸೇವ್ ಮಾಡಿ ಇಟ್ಕೊಳ್ಳಿ. ನೋಡಿ ಇಷ್ಟು ಸಿಂಪಲಾಗಿ ಯಾವುದೇ ತಪ್ಪಿಲ್ಲದೆ ಇಷ್ಟು ಈಸಿಯಾಗಿ ನೀವು ಅಪ್ಲಿಕೇಶನ್ ಹಾಕ್ಕೊಳ್ಬೋದು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಾನು ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.